ನನಗೆ ಬೇಡ. ಯಾಕೆ? ನಾನು ನಿನ್ ಜೊತೆ ಟೂಟು ಕಟ್ಟಿ ಎಲ್ಲಿ ನೋಡಿದ್ರು ಜಗಳ ಮನಸ್ತಾಪ ರಾಜಿ ಮಾಡಿ ಮಾಡಿ ನನ್ನ ಜೀವನ ಎಲ್ಲ ಇದ್ರಲ್ಲೇ ಕಳೆದು ಹೋಗುತ್ತೆ. ಮಣಿ ಎಲ್ಲದರಲ್ಲೂ ಬಿಲ್ಡಪ್ ತಗೊಂಬೇಡ. ದುರ್ಗಾ, ಪುಟ್ ಮೇಡಮ್ ನಿನ್ನ ಹತ್ರ ಮಾತಾಡಲ್ವಂತೆ. ಯಾಕಂತೆ? ನಂಗೆ ಇಷ್ಟ ಇಲ್ಲ. ಮೇಡಮ್, ದಯವಿಟ್ಟು ನನಗೆ ಕ್ಷಮಿಸ್ಬಿಡು. ಇವಾಗ ನೀನು ಈ ಹಾಲು ಕುಡಿ. ನಂಗೆ ಬೇಡ. ಪುಟ್ ಮೇಡಮ್ ನಿನ್ನ ಹತ್ರ ಮಾತಾಡದೇ ಇದ್ರು ಆ ಡ್ರಮ್ಮು ಮೇಡಮ್ ಇದ್ರಲ್ಲಿ ನಿನ್ನ ಹತ್ರ ಹಾಲು ತಗೊಂಡ್ಲು. ಯಾಕೆ ಹೇಳು? ಅವ್ರ ಎದುರು ನಿಂಗೆ ಬೇಜಾರಾಗಬಾರ್ದು ಅಂತ. ಹೌದಲ್ವಾ ಪುಟ್ ಮೇಡಮ್? ನಾನು ಮೆಣಸಿನ್ಕಾಯಿ ಇಷ್ಟಪಡ್ತೀನಲ್ಲ ಹಾಗೆ. ನಂಗೆ ಆ ಮೆಣಸಿನ್ಕಾಯಿ ಬೇಡ ಅಂದ್ರು ಬೇರೆ ಗಿಳಿಗಳು ಅದನ್ನ ತಗೊಳಕ್ ಬಂದ್ರೆ ನಾನು ಬಿಡ್ಕೊಳಲ್ಲ. ಯಾಕೆ ಹೇಳು? ಯಾಕೆ? ಯಾಕಂದ್ರೆ ನನ್ ಮೆಣಸಿನ್ಕಾಯಿ ತಾನೆ, ಬಿಡ್ಕೊಡಕ್ಕಾಗತ್ತಾ? ಸರಿನಾ ಪುಟ್ ಮೇಡಮ್? ಪುಟ್ ಮೇಡಮ್, ನೀನು ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ರು ಪರವಾಗಿಲ್ಲ, ಆದರೆ ನನ್ನ ಜೊತೆ ಈ ಥರ ಮಾತಾಡ್ತಿದ್ರೆ ನಂಗೆ ಅಷ್ಟೇ ಸಾಕು. ಓ ಮೈ ಗಾಡ್, ನಾನು ಕೇಳಿದ್ ನಿಜನಾ? ಶರತ್ ಡಿವೋರ್ಸ್ ಕೇಳ್ತಿದ್ದಾರಾ? ಐ ನ್ಯೂ ಇಟ್. ಶರತ್ ಇಷ್ಟು ದೊಡ್ಡ ಡಿಸಿಷನ್ನ ನನಗೋಸ್ಕರನೇ ತಗೊಂಡಿದ್ದಾರೆ. ಒಂದು ಸಲ ಶರತ್ ದುರ್ಗನ್ ಡಿವೋರ್ಸ್ ಕೊಟ್ಬಿಡ್ಲಿ, ಆಮೇಲೆ ನಾನು ಅವ್ರನ್ನ ವಾಪಸ್ ಮದುವೆ ಆಗ್ಬೋದು. ಗಾಡ್, ಐ ಆಮ್ ಸೋ ಹ್ಯಾಪಿ. ನನ್ನ ಶರತ್ನ ಯಾರು ದೂರ ಮಾಡೋದಕ್ಕಾಗಲ್ಲ. ವಿ ಆರ್ ಮೇಡ್ ಫಾರ್ ಈಚ್ ಅದರ್. ಅಯ್ಯೋ ದೇವ್ರೆ, ಶರತ್ ಇಂಥ ಡಿಸಿಷನ್ ತಗೊಂಡಿದ್ದಾರ? ಇಲ್ಲ, ನಾನೇನೇನು ಕಷ್ಟಪಟ್ಟು ಇವರಿಬ್ರು ಮದುವೆ ಮಾಡಿದ್ದೀನಿ. ಈಗ ಯಾವುದೇ ಕಾರಣಕ್ಕೂ ಇವರಿಬ್ರು ಡಿವೋರ್ಸ್ ಆಗೋಕ್ಕೆ ನಾನು ಬಿಡಲ್ಲ. ಡೈವರ್ಸಾ? ಅದಾದ್ರೆ ಪುಟ್ ಮೇಡಮ್ ಸರಿ ಹೋಗ್ತಾಳ? ನಮ್ಮೇಲೆ ದ್ವೇಷ ಮಾಡಲ್ವಾ? ಇಲ್ಲ ಅನ್ಕೋತೀನಿ. ಸರಿ, ಹಾಗಾದ್ರೆ ಬನ್ನಿ ಈಗಲೇ ಹೋಗೋಣ. ಹೋದ ತಕ್ಷಣ ಸಿಗೋದಕ್ಕೆ ಡಿವೋರ್ಸ್ ಏನು ದುರ್ಗಾಪುರ ಸಂತೆ ಸಿಗೋ ಕಡ್ಲೆಪುರಿ ಅನ್ಕೊಂಡಿದ್ಯಾ? ಮತ್ತೆ ಇಷ್ಟೊತ್ತಲ್ಲಿ ದೆವ್ವ ಥರ ಇಲ್ಲಿ ಬಂದು ನಿಂತ್ಕೊಂಡು ಕೇಳುವಾಗ ಅದು ಕಡಲೆಪುರಿ ಅಲ್ಲ ಅಂತ ನಿಮಗೆ ಗೊತ್ತಿರ್ಲಿಲ್ವಾ? ನಿನ್ನ ಮದ್ವೆ ಆಗಿದ್ದಾರಲ್ಲ, ಅವ್ರನ್ನ ಬಿಟ್ಟು ನಮ್ಮ ಮನೆಯಿಂದ ಹೊರಟೋಗ್ಬೇಕು. ಇನ್ನು 6 ತಿಂಗಳಾದ್ಮೇಲೆ ನಾನು ನಿಮ್ಮ ಮನೆನ ಬಿಟ್ಟು ಹೋಗ್ತೀನಿ. ಬಾಸು, ಡೈವರ್ಸ್ ತಗೊಳ್ಳೋದಕ್ಕೆ ನಂದು ಯಾವುದೇ ಥರ ಅಭ್ಯಂತರ ಇಲ್ಲ ಬಾಸು. ನೀವೇನು ಹೇಳಿದ್ರು ಕೇಳೋದಕ್ಕೆ ನಾನು ತಯಾರಿದ್ದೀನಿ. ಆದರೆ ನಾನೊಂದು 6 ತಿಂಗಳು ಈ ಮನೇಲೇ ಇರ್ಬೋದಾ? ಅದಾದ್ಮೇಲೆ ನಾನು ಇಲ್ಲಿ ಇರೋದಿಲ್ಲ ಬಾಸು, ನಾನು ಹೊರಟೋಗ್ತೀನಿ. ಇನ್ನು 6 ತಿಂಗಳಾದ್ಮೇಲೆ ನಾನು ನಿಮ್ಮ ಮನೆನ ಬಿಟ್ಟು ಹೋಗ್ತೀನಿ. ದುರ್ಗಾ, ನೀನು 6 ತಿಂಗಳು ಬಿಟ್ಟು ಇಲ್ಲಿಂದ ದೂರ ಹೋಗ್ತೀನಿ ಅಂತ ಹಿತಾಗಿ ಪ್ರಾಮಿಸ್ ಮಾಡಿದ್ದು ನಂಗೆ ಗೊತ್ತು. ಕದ್ ನೋಡ್ತಿದ್ರಾ? ಆ ವಿಷಯ ಬಿಡು. ದುರ್ಗಾ, ಇನ್ ಕೇಸ್ ನಮಗೆ ಇಮಿಡಿಯೇಟಾಗಿ ಡಿವೋರ್ಸ್ ಸಿಕ್ಕಿದ್ರು ನೀನು 6 ತಿಂಗಳವರೆಗೂ ಈ ಮನೆಯಲ್ಲಿ ಇರ್ಬೋದು. ಯು ಡೋಂಟ್ ಹ್ಯಾವ್ ಟು ವರಿ. ಅರ್ಥ ಮಾಡ್ಕೊಂಡಿದ್ದಕ್ಕೆ ಧನ್ಯವಾದ ಬಾಸು. ಹಿತ ನಿಮ್ಮನ್ನ ಗೂಬೇರಾಯ ಅನ್ನೋದು ಕರೆಕ್ಟ್ ಆಗೇ ಇದೆ. ಗೂಬೇರಾಯನೇ ನೀವು. ಅದೇನೋ ಸೊಲ್ಯೂಷನ್ ಅಂತೆ, ಡಿವೋರ್ಸ್ ಅಂತೆ, ಏನೇನೋ ಡಿಸೈಡ್ ಮಾಡ್ಕೊಂಡು ಈಗ ಹೀಗೆ ಕೂತಿದ್ದೀರಾ. ಅಂಬಿಕಾ, ನಿನ್ನ ಬಿಟ್ಟು ನನ್ನ ಲೈಫಲ್ಲಿ ಬೇರೆ ಯಾರಿಗೂ ಜಾಗ ಇಲ್ಲ. ನನ್ನ ಬಾಳಲ್ಲಿ ಬೇರೆ ಒಂದು ಹೆಣ್ಣಿಗೆ ಸ್ಥಾನ ಇಲ್ಲ ಅಂತ ನಾನು ಯಾವಾಗಲೂ ಡಿಸೈಡ್ ಮಾಡಿದ್ದೆ. ಆದರೆ
ಆದರೆ ಈಗ ನಾನು ದುರ್ಗಂಗ್ ತಾಳಿ ಕಟ್ಬಿಟ್ಟಿದ್ದೀನಿ. ನೀನು ನನ್ನ ಮೇಲೆ ಅದೆಷ್ಟು ಕೋಪ ಮಾಡ್ಕೊಂಡಿದ್ಯೋ ಏನೋ ಅಲ್ವಾ? ಖಂಡಿತ ಇಲ್ಲ ಶರತ್. ನೀವು ದುರ್ಗಾನ ಮದ್ವೆ ಆಗ್ಬೇಕು ಅನ್ನೋದು ನನ್ನ ಆಸೆ ಕೂಡ ಆಗಿತ್ತು. ನೀವು ಬರೀ ಅವಳಿಗಲ್ಲ, ಅವಳ ಜೊತೆ ನನಗೂ ಕೂಡ ತಾಳಿ ಕಟ್ಟಿದ್ದೀರಾ ಅಂದಮೇಲೆ ನಾನು ಯಾಕೆ ನಿಮ್ಮನ್ನ ಹೇಟ್ ಮಾಡ್ತೀನಿ ಹೇಳಿ? ತಪ್ಪಾಗಿದೆ, ಆದರೆ ತಪ್ಪಾಗಿದೆ ಅಂತ ಸುಮ್ಮನೆ ಕೂರಲ್ಲ. ನಾಳೆನೇ ಆಗಿರೋ ಮಿಸ್ಟೇಕ್ನ ನಾನು ಸರಿ ಮಾಡ್ತೀನಿ. ನೀವು ದುರ್ಗಾ ಒಂದೇ ತರ ಅನ್ಸತ್ತೆ. ಸಮಸ್ಯೆಗಳನ್ನ ಬಗೆಹರಿಸ್ಕೊಳಕ್ ಹೋಗಿ ಇನ್ನಷ್ಟು ಸಮಸ್ಯೆಗಳನ್ನ ತಲೆ ಮೇಲೆ ಹೊತ್ಕೋತೀರಾ. ಅಲ್ಲ, ಅವಳಂತೂ ಎಡ್ವರ್ಡ್ ರಾಣಿ, ನೀವು ಹಾಗೆ ಆಡ್ತಿದ್ದೀರಲ್ಲ. ನೀವು ಡಿವೋರ್ಸ್ ಅನ್ನೋದಂತೆ, ಅವಳು ಅದಕ್ಕೆ ತಲೆ ಆಡ್ಸೋದಂತೆ. ದೇವಿ, ಎಂತ ಗಂಡ ಕೊಟ್ಟಿದ್ಯಾ, ಎಂತ ತಂಗಿ ಕೊಟ್ಟಿದ್ಯಾ. ದುರ್ಗಾ ಹಿತನ ತಾಯಿ ಸ್ಥಾನದಲ್ಲಿ ನಿಂತು ನೋಡ್ಕೋಬಹುದು, ಆದರೆ ಹಿತ ಅವಳು ನಿನ್ನ ಬಿಟ್ಟು ಬೇರೆ ಯಾರನ್ನೂ ಆ ಸ್ಥಾನದಲ್ಲಿ ನೋಡೋದಕ್ಕೆ ಇಷ್ಟಪಡಲ್ಲ. ನನ್ನ ಹಿತ ಬಾಳಲ್ಲಿ ನಿನ್ನ ಸ್ಥಾನ ತುಂಬೋದಕ್ಕೆ ಯಾರಿಗೂ ಆಗಲ್ಲ ಅಂಬಿಕಾ. 7 ಜನ್ಮಕ್ಕೂ ನೀನೇ ನನ್ನ ಹೆಂಡತಿ. ನಿನ್ನ ಸ್ಥಾನದಲ್ಲಿ ನನಗೆ ಯಾರೂ ಎಕ್ಸೆಪ್ಟ್ ಮಾಡ್ಕೊಳ್ಳಲ್ಲ. ಇನ್ನು ಎಷ್ಟು ದಿನ ಅಂತ ಹೀಗೆ ಹೇಳ್ಕೊಂಡಿರ್ತೀರಾ? ಜೀವನ ಅನ್ನೋದು ಹರಿಯೋ ನದಿ ತರ. ಹಳೆ ನೆನಪುಗಳನ್ನ ಜೋಪಾನ ಮಾಡ್ಕೊಂಡು ಹೊಸ ಬದುಕನ್ನ ಕಟ್ಕೋಬೇಕು ಅಷ್ಟೇ. ನೀವ್ ಆ ಮಾಯನ ಮದ್ವೆ ಆಗ್ತೀನಿ ಅಂತ ನಿರ್ಧಾರ ಮಾಡಿದಾಗ ನಾನು ಒಪ್ಪಿರ್ಲಿಲ್ಲ. ಯಾಕಂದ್ರೆ ನನಗೆ ಗೊತ್ತಿತ್ತು ಆ ಮಾಯ ನಿಮ್ಗೆ ತಕ್ಕ ಹುಡುಗಿ ಅಲ್ಲ ಅಂತ. ಆದ್ರೆ ದುರ್ಗಾ ಹಾಗಲ್ಲ ಶರತ್.